ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಸಾಯೋ ತನಕ ನಿಮ್ಗೆ ನಾನು ಸೇವಂತಿ ಋಣಿಯಾಗಿರ್ತೀವಿ. ಅದಕ್ಕೆ ಹೇಳಿದ್ದು ನಿಮ್ದು ದೊಡ್ಡ ಮನಸ್ಸು ಅಂತ. ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾನ್ ಮಾಡಿರೋ ಒಳ್ಳೇದನ್ನೆಲ್ಲ ಮರ್ತು ಬರೀ ಕೆಟ್ಟದನ್ನಷ್ಟೇ ನೆನ್ಪಿಟ್ಕೊಳ್ತಿದ್ರು. ಆದ್ರೆ ನೀವ್ ಹಾಗಲ್ಲ. ಮಗುನ ನಿಮ್ಮಿಂದ ಬಚ್ಚಿಟ್ಟು ಎಷ್ಟು ಆಟ ಆಡ್ಸಿದೀನಿ. ಆದ್ರೆ ಅದನ್ನೆಲ್ಲ ಮರ್ತು ಒಳ್ಳೇದನ್ನಷ್ಟೇ ನೆನ್ಪಿಟ್ಕೊಂಡಿದ್ದೀರ. ಎಲ್ಲ ವಿಧಿಲಿಖಿತ ಜಾನಕಿಯವರೇ. ನಾವು ಮಗುಗೋಸ್ಕರ ಇಷ್ಟೆಲ್ಲ ಒದ್ದಾಡಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ದಿತ್ತು. ಅದಕ್ಕೆ ಒದ್ದಾಡಿದ್ವಿ. ಅದಕ್ಕೆ ನೀವು ಹೇಗೆ ಕಾರಣ ಆಗ್ತೀರಾ ಹೇಳಿ? ಇಷ್ಟು ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಬೇಕು ಅಂತ ನೋಡಿದ್ಯಾ ಕರ್ಮ ಎಷ್ಟು ಸ್ಟ್ರಾಂಗ್ ಅಂತ. ನೀನ್ ಮಾಡಿರೋ ತಪ್ಪುಗಳೇ ನಿನ್ನನ್ನು ತಗೊಂಡು ಬಂದು ಇಲ್ಲಿಗೆ ನಿಲ್ಸಿದೆ. ಹೌದು, ನಿನ್ ಮೇಲ್ ಕರುಣೆ ತೋರಿಸಿ ಅದಕ್ಕೆ ಮನೇಲಿ ಇರೋದಕ್ಕೆ ಜಾಗ ಕೊಟ್ಟಿದ್ದು. ಆದ್ರೆ ನೀನ್ ಪ್ರೂವ್ ಮಾಡ್ಕೊಂಬಿಟ್ಟೆ ನಿನ್ ಜಾಗ ಇದೆ ಅಂತ. ಅಲ್ವೇ ಮಾಯಮ್ಮ, ಯಾರಾದ್ರೂ ಒಂದ್ ಗ್ಲಾಸ್ ನೀರ್ ಕೊಟ್ರೆ ಅವ್ರನ್ನ ಯಾವಾಗ್ಲೂ ನೆನ್ಪು ಮಾಡ್ಕೊಂಡಿರ್ತೀವಿ. ಅಂತದಲ್ಲಿ ನಮ್ ಸೇವಂತಿ ನಿನ್ಗೆ ಎಷ್ಟು ಸಹಾಯ ಮಾಡಿದಾಳೆ. ನೀನ್ ಒಂದ್ ಸ್ವಲ್ಪನೂ ನಿಯತ್ತೆ ಇಲ್ವೇನೆ? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಅದ್ಕೆ ಇವಳಿಗಿಷ್ಟು ಸಾಲದು. ನಾನು ಹೇಳ್ದಾಗೆ ಇವಳನ್ನ ಪೊಲೀಸ್ಗೆ ಹಿಡ್ಕೊಳ್ಳೋಣ. ಇವಳನ್ನ ಒದ್ದು ಒಳಗಾಗ್ತಾರೆ. ಬೇಡ ಅಶ್ವಿನ್, ಇವಳಿಗೆ ಇಲ್ಲಾಗಿರೋ ಅವಮಾನ ಶಿಕ್ಷೆಗಳೇ ಸಾಕು. ಏನೇ ಮುಖ ನೋಡ್ತಾ ಇದೀಯಾ? ಅಶ್ವಿನ್ ಹೇಳಿದ ಹಾಗೆ ನಿನ್ನ ಪೊಲೀಸ್ನವ್ರಿಗೆ ಹಿಡಿದು ಕೊಡ್ಬೇಕಾಗಿತ್ತು. ಆದ್ರೆ ನಾನ್ ಹಾಗೆ ಮಾಡಲ್ಲ. ನಿನ್ಗೆ ಬದುಕೋದಕ್ಕೆ ಇನ್ನೊಂದು ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಎಲ್ಲಾದ್ರೂ ಹೋಗಿ ನಿಯತ್ತಾಗಿ ಬದುಕು. ಉಳಿದಿರೋ 4-6 ದಿನಾನಾದ್ರೂ ಬೇರೆಯವ್ರಿಗೆ ಒಳ್ಳೇದ್ ಮಾಡು. ಅದನ್ನ ಬಿಟ್ಟು ಮತ್ತೆ ಏನಾದ್ರೂ ಇಂಥ ಕಂತ್ರಿ ಕೆಲಸ ಮಾಡೋದಕ್ಕೆ ಕೈ ಹಾಕಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ನು ಏನ್ ಕೆಳಗಡೆ ಬಿದ್ದು ಪೋಸ್ ಕೊಡ್ತಾ ಇದ್ಯಾ? ಎದ್ದೇಳೆ, ತೊಳ್ಗೆ ಇಲ್ಲಿಂದ. ಆ ನಿನ್ನ ಮಾಟಗಾತಿಗೆ ಹೇಳು, ದೈವ ಶಕ್ತಿ ಮುಂದೆ ದುಷ್ಟಶಕ್ತಿಗೆ ಯಾವತ್ತಿದ್ರೂ ಸೋಲೆ ಅಂತ. ರಾಕ್ಷಸರು ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿ ಅವ್ರಿಗೆ ಸಾವೇ ಬರ್ದೇ ಇರೋ ಥರ ಬರ ಕೇಳ್ಕೊಂಡ್ ಬಂದ್ರು, ದೇವತೆಗಳ ಬುದ್ಧಿಶಕ್ತಿ ಮುಂದೆ ಅವರು ಬದುಕುಳಿಲಿಲ್ಲ. ಸತ್ತು ಮಣ್ಣಾದ್ರು. ಇದು ಕೂಡ ಅದೇ ರೀತಿ. ನಾನು ಅವತ್ತೇ ನಿಮ್ಗೆ ಹೇಳಿದೆ ಅದಕ್ಕೆ, ನೀವು ನನ್ನ ಮಾತು ನಂಬಲಿಲ್ಲ. ಸತ್ಯ ಈಗ್ಲಾದ್ರೂ ನಿಜ ಏನು ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ಅದಕ್ಕೆ ಇವಾಗ ನೀವು ಇವಳಿಗೆ ಮಾಡಿರೋದು ಸರಿಯಾಗೇ ಇದೆ. ಸೇವಂತಿ, ಎಲ್ಲ ನಿನ್ನಿಂದನೇ ಕಣೆ ಆಗಿದ್ದು. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಸೇವಂತಿ, ಇದೇ ಕೊನೆ. ಇನ್ಯಾರಿಗೋ ಸಹಾಯ ಮಾಡ್ತೀನಿ ಅಂತ ಮನೆ ಕರ್ಕೊಂಡ್ ಬರೋದಕ್ಕೆ ಹೋಗ್ಬೇಡ. ಎಂತೆಂತ ಹುಳುಗಳು ಸೇರ್ಕೊಳ್ಳುತ್ತೆ ಯಾರು ಗೊತ್ತಾ? ಹೌದು, ಇದು ಸಾಮಾನ್ಯ ಹುಳ ಅಲ್ಲ. ಬಿಟ್ರೆ ಇಡೀ ಮನೆನೇ ತಿನ್ನೋ ಅಂತ ಕೆಟ್ಟ ಹುಳ. ಪಾಪಿ, ನನಗಂತೂ ಒಂದೊಂದಲ್ಲ ಇವಳು ಕಾಟ ಕೊಟ್ಟಿರೋದು. ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲೇ ನಿಂತಿದ್ಯಾ? ತೊಳ್ಗೋ ಇಲ್ಲಿಂದ. ಏಯ್, ನೀನೇ ಮರ್ಯಾದೆಯಿಂದ ಹೋಗ್ತೀಯಾ ಇಲ್ಲ ಗೇಟಿಂದನೂ ಆಚೆ ತಳ್ಳಬೇಕಾ? ಇನ್ನೊಂದು ಕ್ಷಣ ನೀನ್ ಇಲ್ಲೇ ಇದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ತೊಳ್ಗೆ ಇಲ್ಲಿಂದ. ಏಯ್, ಏನೇ ಇಲ್ಲೇ ನಿಂತಿದ್ಯಾ? ಹೇಳಿದ್ ಕೇಳಿಸ್ತಿಲ್ವಾ? ಹೋಗೇ ಇಲ್ಲಿಂದ.
ಏನೇ ಮುಖ ನೋಡ್ಕೊಂಡು ನಿಂತಿದೀಯಾ? ಹೋಗು ಅಂದೆ. ಕೊನೆಗೂ ನಮ್ ಕರ್ಮ ಕಳೀತು ಅನ್ಸತ್ತೆ. ಅದಕ್ಕೆ ನಮ್ಮ ಮಗು ನಮ್ ಕೈಗೆ ಸಿಕ್ತು. ಸರಿ, ಆ ತಾಯಿನ ಇನ್ನ ತುಂಬಾ ಹೊತ್ತು ಕಾಯಿಸ್ಬೇಡಿ. ಈಗಾಗ್ಲೇ ತುಂಬಾ ಕಾಯ್ದಿದ್ದಾರೆ. ನೀವು ಹೊರಡಿ. ನೀವು ನಮ್ಮ ಮನೆಗೆ ಬಂದು ಹೋಗಿ. ನಾನಾ? ಹಾ. ಅದ್ಯಾವ ಮುಖ ಇಟ್ಕೊಂಡ್ ಬರ್ಲಿ? ಇಷ್ಟೊಂದೆಲ್ಲ ತಪ್ಪು ಮಾಡಿ ಸೇವಂತಿ ಮೇಡಮ್ಗೆ ಹೇಗ್ ಮುಖ ತೋರಿಸ್ಲಿ? ಛೇ, ನೀವ್ ಯಾಕೆ ಹಾಗ ಅನ್ಕೋತೀರಾ? ಈಗ ನಿಮ್ಮಿಂದನೇ ನಮ್ಮ ಮಗು ಸಿಕ್ಕಿರೋದು ಅಂತ ಸೇವಂತಿ ಗೊತ್ತಾದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ. ಬನ್ನಿ ಹೋಗೋಣ. ಬೇಡ ಬೇಡ, ಒಂದಲ್ಲ ಒಂದ್ ಟೈಮಲ್ಲಿ ನಾನು ಸಹ ಮಗುನ ಅವರಿಂದ ಕಿತ್ಕೊಳ್ಳೋದಕ್ ಪ್ರಯತ್ನ ಪಟ್ಟಿದ್ದೀನಿ. ನನ್ ಮುಖ ನೋಡಿದ್ರೆ ಅವ್ರಿಗೆ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗ್ಬೋದು. ನೀವು ಹೊರಡಿ. ಸೇವಂತಿ ಯಾವತ್ತೂ ಆತರ ಯೋಚನೆ ಮಾಡೋಳಲ್ಲ. ನೀವೇನ್ ಬೇಕು ಅಂತ ಮಾಡಿಲ್ಲ, ಅದವಳಿಗೆ ಅರ್ಥ ಆಗುತ್ತೆ. ನೀವು ಬನ್ನಿ. ಬೇಡ ಸರ್, ಈ ಮಗು ವಿಚಾರದಲ್ಲಿ ನಾನು ಈಗಾಗ್ಲೇ ತುಂಬಾ ಪಾಪ ಮಾಡಿದ್ದೀನಿ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಾನೆ ಮಗುನ ಕರ್ಕೊಂಡು ಕರ್ಣ ಸರ್ಗೆ ಒಪ್ಸೋಣ ಅಂತ ಬಂದೆ. ಆದ್ರೆ ನನ್ನಿಂದ ಮತ್ತೆ ತಪ್ಪಾಯ್ತು. ಮತ್ತೆ ನನ್ನಿಂದ ಅದೇ ತರ ತಪ್ಪುಗಳಾಗೋದ್ ಬೇಡ. ನಿಮ್ ಮಗು ನಿಮ್ಮ ಹತ್ರನೇ ಇರ್ಲಿ. ನಾನಿನ್ ಹೊರಡ್ತೀನಿ. ಸರಿ, ನಿಮ್ಮಿಷ್ಟ. ನೋಡಿ, ನಿಮ್ಗೆ ಯಾವಾಗ ಏನ್ ಸಹಾಯ ಬೇಕಾದ್ರೂ ನಮ್ಮ ಮನೆಗೆ ಬಂದು ಕೇಳಿ. ಬೇಡ ಸರ್, ಈಗಾಗ್ಲೇ ನೀವು ನನಗೆ ತುಂಬಾ ಸಹಾಯ ಮಾಡಿದೀರ. ನಾನು ಇಲ್ದೇ ಇರೋ ಟೈಮಲ್ಲಿ ನನ್ನ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರ. ನಮ್ಮ ಮನೆ ಬಾಡಿಗೆ ಕಟ್ಟಿದ್ದೀರ. ನಮ್ ಕಷ್ಟ ಸುಖ ನೋಡ್ಕೊಂಡಿದ್ದೀರ. ಈಗಾಗ್ಲೇ ನಿಮ್ ಋಣದ ಭಾರ ತುಂಬಾ ಇದೆ ನನ್ ಮೇಲೆ. ಇನ್ನ ನನ್ ಮುಂದಿನ ದಾರಿ ನಾನೇ ನೋಡ್ಕೊಳ್ತೀನಿ. ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ನಾನಿನ್ ಬರ್ತೀನಿ ಸರ್. ಕೃಷ್ಣ, ಕೃಷ್ಣ, ಎದ್ದೇಳೋ ಕಂದ. ಇಲ್ಲೋಡು, ಅವ್ರು ಹೊರಡ್ತಾ ಇದ್ದಾರೆ. ನೀನ್ ಟಾಟಾ ಮಾಡಲ್ವಾ? ಕೃಷ್ಣ, ಯಾಕೋ ಇಷ್ಟೊಂದು ನಿದ್ದೆ ಮಾಡ್ತಿದ್ಯಾ? ಎದ್ದೇಳು. ಬೇಡ ಬಿಡಿ ಸರ್, ಮಲಗಿರೋ ಮಗುನ ಯಾಕೆ ಎದ್ದೇಳಿಸ್ತೀರಾ? ನಾನಿನ್ ಬರ್ತೀನಿ. ಸರಿ, ಬಾ ಕಂದ. ಇವತ್ತು ನಮ್ಮ ಮನೆಯಲ್ಲಿ ನಿನಗೆ ಅದ್ಧೂರಿ ಸ್ವಾಗತ. ಅಬ್ಬಾ, ನೆನ್ಸ್ಕೊಂಡ್ರೇನೆ ಭಯ ಆಗತ್ತೆ. ಅದೆಂತ ಹೆಂಗ್ಸಕ್ ಜಾಗ ಕೊಟ್ಟಿದ್ವಿ ನಾವು. ಅಯ್ಯೋ, ಇನ್ ಸ್ವಲ್ಪ ದಿನ ಇದ್ದಿದ್ರೆ ನನಗ್ ಕೊಂದ್ ಬಿಡ್ತಿದ್ಲ ಅವಳು. ಅಲ್ಲ, ಸೇವಂತಿನೇ ಕರ್ಕೊಂಡೋಗಿ ಅವಳನ್ನ ಆಚೆ ಹಾಕಿದ್ಲು. ಆದ್ರೂ ಸೇವಂತಿಗೇನು ಆಗ್ಲಿಲ್ಲ. ನಮಗ್ ಮಾತ್ರ ಯಾಕೆ ಈ ರೀತಿ ತೊಂದರೆ ಆಯ್ತು? ಯಾಕಂದ್ರೆ ಅದಕ್ಕೆ ದೈವ ಬಲ ಇತ್ತು, ಅದಕ್ಕೆ.